Hello my dear students, welcome back to Learn Easily ಚಾನಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಸರೋಜಿನಿ ನಾಯ್ಡುರವರ ಇಂಡಿಯನ್ ವೀವರ್ಸ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಇನ್ನರ್ ಮೀನಿಂಗ್ ಹಾಗೂ ಪದ್ಯದ ಒಂದು ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಕಲಿಯೋಣ. ಈ ಒಂದು ಪದ್ಯವು ಸರೋಜಿನಿ ನಾಯ್ಡುರವರು ಜೀವನದ 3 ಹಂತಗಳನ್ನು, ಜನನ, ಯೌವನ ಅಂದರೆ ವಿವಾಹ ಮತ್ತು ಕೊನೆ ಮರಣವನ್ನು ಈ ಬಟ್ಟೆ ನೇಯ್ತಕ್ಕಂಥವರು ಆ ನೇಯುವ ಬಟ್ಟೆಯ ಮೂಲಕ ಆ ಒಂದು ಪ್ರತಿ ಹಂತದಲ್ಲೂ ನೇಯುವ ಬಟ್ಟೆಯ ಬಣ್ಣ ಮತ್ತು ಅದರ ಉದ್ದೇಶದ ಮೂಲಕ ಜೀವನದ ಒಂದು ಉದ್ದೇಶವನ್ನು, ಒಂದು ಹಂತದ ಒಂದು ಸ್ವರೂಪವನ್ನು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಸ್ಟ್ಯಾನ್ಸದಲ್ಲೂ ಜೀವನದ ಒಂದು ಜನನ, ಹಾಗೆ ಮಧ್ಯ ವಯಸ್ಸು, ಯೌವನ, ವಿವಾಹ ಮತ್ತು ಕೊನೆಯ ಮರಣದ ಒಂದು ಬಟ್ಟೆಗಳನ್ನು ಹೇಗೆ ನೇಯ್ಗೆಕಾರರು ಅದನ್ನು ನೇಯ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡ್ತಾ ಈ ಪದ್ಯವನ್ನು ಕಲಿಯೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಸರೋಜಿನಿ ನಾಯ್ಡು ಅವರು ಹೇಳ್ತಾ ಇದ್ದಾರೆ, ವೀವರ್ಸ್ ವೀವಿಂಗ್ ಅಟ್ ಬ್ರೇಕ್ ಆಫ್ ಡೇ, ವೈ ಡು ಯು ವೀವ್ ಎ ಗಾರ್ಮೆಂಟ್ ಸೋ ಗೆ, ಬ್ಲೂ ಆಸ್ ದ ವಿಂಗ್ ಆಫ್ ಎ ಹಾಲ್ಸಿಯಾನ್ ವೈಲ್ಡ್, ವಿ ವೀವ್ ದ ರೋಬ್ಸ್ ಆಫ್ ಎ ನ್ಯೂ ಬಾರ್ನ್ ಚೈಲ್ಡ್. ನೋಡಿ, ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಮೊದಲ ಸಾಲಿನಲ್ಲಿ ಕೇಳ್ತಾ ಇದ್ದಾರೆ, ಈ ವೀವರ್ಸ್ ನೇಯ್ಗೆಕಾರರು ಅಥವಾ ನೇಕಾರರು ಮುಂಜಾನೆ ಅಂದರೆ ದಿನದ ಒಂದು ಆರಂಭದಲ್ಲೇ ಒಂದು ನೇಯ್ಗೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ನೇಯ್ತಾ ಇದ್ದಾರೆ, ಬಟ್ಟೆಯನ್ನು ನೇಯ್ತಾ ಇದ್ದಾರೆ. ಅಂದರೆ ಇಲ್ಲಿ ಇದು ಒಂದು ಹೊಸ ಆರಂಭವನ್ನು, ಜೀವನದ ಪ್ರಾರಂಭವನ್ನು ಸೂಚಿಸುತ್ತೆ. ಮುಂಜಾನೆ ಎಂಬತಕ್ಕಂಥದ್ದು ಭರವಸೆ ಮತ್ತು ಹೊಸತನದ ಒಂದು ಸಂಕೇತ. ಅಟ್ ದ ಬ್ರೇಕ್ ಆಫ್ ಎ ಡೇ ಅಂದರೆ ಬೆಳಗ್ಗೆನೇ ಆ ಒಂದು ನೇಯ್ಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ, ಬಟ್ಟೆಯನ್ನು ನೇಯ್ತಾ ಇದ್ದಾರೆ. ಇದು ಹೊಸ ಆರಂಭ, ಜೀವನದ ಪ್ರಾರಂಭ ಅಂತಕ್ಕ ಹೊಸತನದ ಒಂದು ಸಂಕೇತ. ವೈ ಡು ಯು ವೀವ್ ಎ ಗಾರ್ಮೆಂಟ್ಸ್ ಹೋಗಿ, ನೀವು ಏಕೆ ಅಷ್ಟು ಆನಂದವಾಗಿ ಸಂತೋಷವಾಗಿ ನೀವು ಆ ವಸ್ತ್ರವನ್ನು ನೇಯ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಅಂದರೆ ಇಲ್ಲಿ ಗೆ ಅಂದರೆ ಸಂತೋಷ ಅಂತಕ್ಕಂಥದ್ದು, ಉಲ್ಲಾಸವನ್ನು ಸೂಚಿಸುತ್ತೆ. ಈ ನೇಕಾರರು ಆ ಬಟ್ಟೆಯನ್ನು ನೇಯ್ತಾ ಇರ್ತಕ್ಕಂಥದ್ದು ಜೀವನದ ಒಂದು ಸಂತೋಷದಾಯಕವಾದ ಒಂದು ಘಟ್ಟವನ್ನು ಪ್ರತಿಬಿಂಬಿಸ್ತಾ ಇತ್ತು. ಬ್ಲೂ ಆಸ್ ದ ವಿಂಗ್ ಆಫ್ ಹಾಲ್ಸಿಯಾನ್ ವೈಲ್ಡ್. ನೋಡಿ, ಇಲ್ಲಿ ಕಿಂಗ್ ಫಿಶರ್ ಪಕ್ಷಿಯ ಒಂದು ಹಾಡನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪಕ್ಷಿಯ ರೆಕ್ಕೆಯಂತೆ ನೀಲಿ ಬಣ್ಣದಲ್ಲಿದೆ. ಅಂದರೆ ಇಲ್ಲಿ ಆ ಒಂದು ಕಾಡು ಹಾಲ್ಸಿಯಾನ್ ಕಿಂಗ್ ಫಿಶರ್ ಪಕ್ಷಿಯ ರೆಕ್ಕೆಯಂತೆ ಆ ನೀಲಿ ಬಣ್ಣದಲ್ಲಿ ತುಂಬಿರ್ತಕ್ಕಂಥ ಬಟ್ಟೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಾಲ್ಸಿಯಾನ್ ಪಕ್ಷಿ ನೀಲಿ ಬಣ್ಣವು ಶಾಂತತೆ ಮತ್ತು ದೈವಿಕತೆಯನ್ನು ಸೂಚಿಸುತ್ತೆ. ನವಜಾತ ಶಿಶು, ಆಗಲೇ ಹುಟ್ಟತಕ್ಕಂಥ ಮಗುವಿನ ಶುದ್ಧತೆ ಮತ್ತು ನಿಷ್ಕಲ್ಮತೆಯನ್ನು ಇದು ಎತ್ತಿ ತೋರಿಸ್ತಾ ಇದೆ. ಅದಕ್ಕೆ ನೇಯ್ಗೆಕಾರರು ಹೇಳ್ತಾ ಇದ್ದಾರೆ, ವಿ ವೀವ್ ದ ರೋಬ್ಸ್ ಆಫ್ ಎ ನ್ಯೂ ಬಾರ್ನ್ ಚೈಲ್ಡ್. ನಾವು ಹೊಸದಾಗಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಒಂದು ಬಟ್ಟೆಯನ್ನು, ಆ ರೋಬ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ನೇಯುತ್ತಿದ್ದೇವೆ. ಅಂದರೆ ಇದರ ಒಳ ಅರ್ಥವನ್ನು ನೋಡಿದ್ರೆ ಇದು ಒಂದು ಜನನವನ್ನು, ಜೀವನದ ಆರಂಭವನ್ನು ಸೂಚಿಸ್ತಾ ಇದೆ. ಆ ನವಜಾತ ಶಿಶುವಿನ ಉಡುಪು ಹೊಸ ಭರವಸೆ, ಕನಸುಗಳು ಮತ್ತು ಶುದ್ಧವಾದಂತಹ ಮನಸ್ಸು, ಶುದ್ಧ ರೂಪವನ್ನು ಇಲ್ಲಿ ಪ್ರತಿಬಿಂಬಿಸುತ್ತೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ವೀವರ್ಸ್ ವೀವಿಂಗ್ ಅಟ್ ಫಾಲ್ ಆಫ್ ನೈಟ್, ವೈ ಡು ಯು ವೀವ್ ಎ ಗಾರ್ಮೆಂಟ್ ಸೋ ಬ್ರೈಟ್, ಲೈಕ್ ದ ಪ್ಲಮ್ಸ್ ಆಫ್ ಎ ಪಿಕಾಕ್ ಪರ್ಪಲ್ ಆ್ಯಂಡ್ ಗ್ರೀನ್, ವಿ ವೀವ್ ದ ಮ್ಯಾರೇಜ್ ವೇಲ್ಸ್ ಆಫ್ ಎ ಕ್ವೀನ್. ನೋಡಿ, ಈಗ ಎರಡನೇ ಸ್ಟ್ಯಾನ್ಸಾಗೆ ಬಂದಾಗ ಇಲ್ಲಿ ವೀವರ್ಸ್ ವೀವಿಂಗ್ ಅಟ್ ಫಾಲ್ ಆಫ್ ನೈಟ್, ಇಲ್ಲಿ ಅಟ್ ಫಾಲ್ ಆಫ್ ನೈಟ್ ಅಂದಾಗ ಆ ರಾತ್ರಿ ಆಗುವ ಸಮಯ ಅಥವಾ ಸಂಜೆಯ ಸಮಯದಲ್ಲಿ ಬಟ್ಟೆಯನ್ನು ನೇಯ್ತಾ ಇದ್ದಾರೆ ಅಂತ. ಇದು ಒಂದು ಜೀವನದ ಮಧ್ಯದ ಹಂತವನ್ನು ಸೂಚಿಸುತ್ತೆ. ಇಲ್ಲಿ ನೇಕಾರರು ಆ ಬಟ್ಟೆಯನ್ನು ಯಾವ ರೀತಿ ನೇಯ್ತಾ ಇದ್ದಾರೆ ಅಂದರೆ ಸಂಜೆ ಸಮಯದಲ್ಲಿ ನೇಯ್ತಾ ಇದ್ದಾರೆ. ಇದು ಯೌವನ ಮತ್ತು ಮದುವೆಯಂತೆಯ ಒಂದು ಮಹತ್ವವಾದಂಥ ಘಟ್ಟವನ್ನು ಸೂಚಿಸುತ್ತೆ. ಸೂರ್ಯಾಸ್ತದ ಒಂದು ಸಮಯ ದಿನದ ಅಂತ್ಯವನ್ನು ಸೂಚಿಸಿದ್ರು ಇಲ್ಲಿ ಅದು ಜೀವನದ ಮುಂದಿನ ಹಂತಕ್ಕೆ ಪರಿವರ್ತನೆಯನ್ನು ಪ್ರತಿನಿಧಿಸ್ತಾ ಇದೆ. ಬೆಳಗ್ಗೆ ಮುಗಿದು ಈಗ ಮಧ್ಯಾಹ್ನದ ನಂತರ ಅಥವಾ ಸಂಜೆಯ ಸಮಯದಲ್ಲಿ ಬಟ್ಟೆ ನೇಯ್ತಾ ಇದ್ದಾರೆ. ವೈ ಡು ಯು ವೀವ್ ಎ ಗಾರ್ಮೆಂಟ್ ಸೋ ಬ್ರೈಟ್, ನೀವು ಯಾಕೆ ಈ ಒಂದು ಬಟ್ಟೆಯನ್ನು ಇಷ್ಟು ಪ್ರಕಾಶಮಾನವಾಗಿ ಅಂದರೆ ಇಷ್ಟು ಬ್ರೈಟಾಗಿ, ಸಂತೋಷವಾಗಿ, ವೈಭವವಾಗಿ ಒಂದು ಆಚರಣೆಯನ್ನು ಸೂಚಿಸ್ತಕ್ಕಂಥ ಪದ ಬ್ರೈಟ್ ಅಂತಕ್ಕಂಥದ್ದು. ಈ ರೀತಿ ಬಟ್ಟೆಯನ್ನು ನೇಯ್ತಾ ಇದ್ದೀರಿ ಅಂದಾಗ ಇಲ್ಲಿ ಆ ಒಂದು ಬ್ರೈಟ್ ಅಂತಕ್ಕಂಥದ್ದು ಸಂತೋಷ, ವೈಭವ, ಆಚರಣೆಯನ್ನು ಸೂಚಿಸಿದೆ. ಇದು ಜೀವದ ಒಂದು ಉತ್ಸಾಹಭರಿತ ಹರ್ಷಮಯ ಸಮಯವನ್ನು ಪ್ರತಿಬಿಂಬಿಸುತ್ತೆ. ಲೈಕ್ ದ ಪ್ಲೂಮ್ಸ್ ಆಫ್
ದಿ ಪಿಕಾಕ್ ಪರ್ಪಲ್ ಆ್ಯಂಡ್ ಗ್ರೀನ್. ನೀವು ನೇಯ್ತಾ ಇರ್ತಕ್ಕಂಥ ಬಟ್ಟೆ ನವಿಲಿನ ಗರಿಗಳಂತೆ ನೇರಳೆ ಮತ್ತು ಹಸಿರು ಬಣ್ಣದಲ್ಲಿದೆ. ಇಲ್ಲಿ ನವಿಲು ಮತ್ತು ಅದರ ಬಣ್ಣಗಳು ಸೌಂದರ್ಯ, ವೈಭವ, ಹೆಮ್ಮೆ, ಸಂತೋಷ ಎಲ್ಲವನ್ನ ಪ್ರತಿನಿಧಿಸುತ್ತೆ. ಇದು ಒಂದು ಮದುವೆಯ ವೈಭವ ಮತ್ತು ಸಂಭ್ರಮವಾದ ಒಂದು ಆಚರಣೆಗೆ ಆ ಬಟ್ಟೆಯನ್ನು ನೇಯ್ತಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಲ್ಲಿ ವೀವರ್ಸ್ ಹೇಳ್ತಾರೆ, ವಿ ವೀವ್ ದ ಮ್ಯಾರೇಜ್ ವೀಲ್ಸ್ ಆಫ್ ಎ ಕ್ವೀನ್. ನಾವು ಮದುವೆಯ ಒಂದು ಹುಡುಗಿಗಾಗಿ ರಾಣಿಯ ಒಂದು ಬಟ್ಟೆಗಳನ್ನು ನೇಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದು ವಿವಾಹವನ್ನು, ಜೀವನದ ಒಂದು ಪ್ರಮುಖ ಘಟ್ಟ, ಯೌವನ ಮತ್ತು ಮದುವೆ ಅಂತಕ್ಕಂಥ ಹೊಸ ಜೀವನ, ಒಂದು ಸಂಭ್ರಮದ ಪ್ರತೀಕವಾಗಿದೆ. ನಾವು ಆ ಮದುವೆ ಹೆಣ್ಣಿಗಾಗಿ ಈ ಬಟ್ಟೆಯನ್ನು ನೇಯ್ತಾ ಇದ್ದಾವೆ ಅಂತ ಹೇಳ್ತಾರೆ. ಇನ್ನು 3ನೇ ಸ್ಟ್ಯಾನ್ಸಾಗೆ ಬಂದಾಗ, ವೀವರ್ಸ್ ವೀವಿಂಗ್ ಸಾಲಮ್ ಆ್ಯಂಡ್ ಸ್ಟಿಲ್. ವಾಟ್ ಡು ಯು ವೀವ್ ಇನ್ ದ ಮೂನ್ಲೈಟ್ ಚಿಲ್? ವೈಟ್ ಆ್ಯಸ್ ಎ ಫೆದರ್ ಆ್ಯಂಡ್ ವೈಟ್ ಆ್ಯಸ್ ಎ ಕ್ಲೌಡ್. ವಿ ವೀವ್ ಎ ಡೆಡ್ ಮ್ಯಾನ್ಸ್ ಫಿನರಲ್ ಶ್ರೌಡ್. ನೋಡಿ, ಇಲ್ಲಿ 3ನೇ ಸ್ಟ್ಯಾನ್ಸದಲ್ಲಿ ಆ ನೇಯ್ಗೆಕಾರರು ಸೋಲಮನ್ ಆ್ಯಂಡ್ ಸ್ಟಿಲ್ ಅವರು ಯಾವಾಗ ಒಂದು ನೇಯ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಚಂದ್ರನ ಬೆಳಕಿನಲ್ಲಿ ನೇಯ್ತಾ ಇದ್ದಾರೆ. ನೇಯ್ಗೆಕಾರರು ಯಾವ ಥರ ನೇಯ್ತಾ ಇದ್ದಾರೆ ಅಂದರೆ ಸೋಲಮನ್ ಆ್ಯಂಡ್ ಸ್ಟಿಲ್ ಗಂಭೀರವಾಗಿ, ನಿಶ್ಚಲವಾಗಿ ಚಂದ್ರನ ಬೆಳಕಲ್ಲಿ ಆ ಬಟ್ಟೆಯನ್ನು ನೇಯ್ತಾ ಇದ್ದಾರೆ. ಈ ಒಂದು ಸಾಲು ಏನನ್ನು ಹೇಳುತ್ತೆ ಅಂದರೆ ಇದು ಜೀವನದ ಅಂತ್ಯವನ್ನು, ಮರಣವನ್ನು ಸೂಚಿಸುತ್ತೆ. ಗಂಭೀರತೆ ಮತ್ತು ನಿಶ್ಚಲತೆ, ಸಾವಿನ ಒಂದು ಅನಿವಾರ್ಯತೆ ಮತ್ತು ಅದರ ಒಂದು ಶಾಂತತೆಯನ್ನು ಈ ಸಾಲು ಪ್ರತಿಬಿಂಬಿಸಿ ಹೇಳುತ್ತೆ. ವಾಟ್ ಡು ಯು ವೀವ್ ಇನ್ ದ ಮೂನ್ಲೈಟ್ ಚಿಲ್? ನೀವು ಈ ಚಳಿ ಇರುವ ಈ ಒಂದು ಚಂದ್ರನ ರಾತ್ರಿಯಲ್ಲಿ, ಚಂದ್ರನ ಬೆಳಕಿನಲ್ಲಿ ಏನನ್ನು ನೇಯ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರು. ಅಂದರೆ ಇಲ್ಲಿ ಮೂನ್ಲೈಟ್ ಚಿಲ್ ಎಂಬುದು ಶೀತಲತೆ, ಕೋಲ್ಡ್ನೆಸ್ಸನ್ನು ಹೇಳುತ್ತೆ, ಮೌನ ಮತ್ತು ಸಾವಿನ ವಾತಾವರಣವನ್ನು ಸೂಚಿಸುತ್ತೆ. ಇದು ಜೀವನದ ಅಂತ್ಯದ ದುಃಖ ಮತ್ತು ಶೂನ್ಯತೆಯನ್ನು ಪ್ರತಿನಿಧಿಸಿ ಹೇಳುತ್ತೆ ಮೂನ್ಲೈಟ್ ಚಿಲ್ ಅಂತಕ್ಕಂಥದ್ದು. ದೆನ್ ವೈಟ್ ಆ್ಯಸ್ ಎ ಫೆದರ್ ಆ್ಯಂಡ್ ವೈಟ್ ಆ್ಯಸ್ ಎ ಕ್ಲೌಡ್. ನೀವು ನೇಯ್ತಾ ಇರ್ತಕ್ಕಂಥ ಬಟ್ಟೆ ಹೇಗಿದೆಯಪ್ಪ ಅಂದರೆ ಒಂದು ಹಕ್ಕಿಯ ಗರಿಗಳಂತೆ ಬಿಳಿ ಬಣ್ಣದಲ್ಲಿದೆ, ಮೋಡದ ಬಿಳಿಯ ಬಣ್ಣದಲ್ಲಿ ಬಟ್ಟೆಯನ್ನು ನೇಯ್ತಾ ಇದ್ದೀರಾ. ಇಲ್ಲಿ ಈ ಸಾಲಿನ ಅರ್ಥ ಬಿಳಿ ಬಣ್ಣ ಅಂತಕ್ಕಂಥದ್ದು ಶುದ್ಧತೆ, ಶಾಂತಿ, ನಿಷ್ಕಲ್ಮತೆ ಮತ್ತು ಸಾವಿನ ನಂತರದ ಶಾಂತಿಯನ್ನು ಪ್ರತಿನಿಧಿಸುತ್ತೆ. ಇದು ಆತ್ಮದ ಮುಕ್ತಿ ಮತ್ತು ಭೌತಿಕ ದೇಹದ ಅಂತ್ಯವನ್ನು ಸೂಚಿಸುತ್ತೆ. ಇಲ್ಲಿ ಆ ನೇಯ್ಗೆಕಾರರು ಉತ್ತರ ಹೇಳ್ತಾ ಇದ್ದಾರೆ, ವಿ ವೀವ್ ಎ ಡೆಡ್ ಮ್ಯಾನ್ಸ್ ಫ್ಯುನರಲ್ ಸ್ಟ್ರೇಟ್. ನಾವು ಸತ್ತ ಮನುಷ್ಯನ ಅಂತಿಮ ಸಂಸ್ಕಾರಕ್ಕಾಗಿ ಈ ಒಂದು ಕಫನ್ ವಸ್ತ್ರವನ್ನು ನೇಯ್ತಾ ಇದ್ದೇವೆ. ಅಂದರೆ ಇದು ಮರಣವನ್ನು, ಜೀವನದ ಕೊನೆಯ ಹಂತವನ್ನು ಸಂಕೇತಿಸುತ್ತೆ. ಕಫಿನ್ ಒಂದು ವಸ್ತ್ರವು ಜೀವನದ ಚಕ್ರದ ಮುಕ್ತಾಯವನ್ನು ಹೇಳ್ತಾ ಇದೆ, ಮನುಷ್ಯನ ಅಂತಿಮದ ಗತಿಯನ್ನು ಸೂಚಿಸ್ತಾ ಇದೆ. ನಾವು ಆ ಡೆಡ್ ಮ್ಯಾನ್, ಸತ್ತ ಮನುಷ್ಯನ ಒಂದು ಅಂತ್ಯ ಸಂಸ್ಕಾರಕ್ಕಾಗಿ ಕಫಿನ್ನ ಮೇಲೆ ಆಗ್ತಕ್ಕಂತಹ ಈ ಬಿಳಿ ಬಟ್ಟೆಯನ್ನು ನೇಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪದ್ಯದ ಮೂಲಕ ಜೀವನದ 3 ಹಂತಗಳನ್ನು, ಜನನ, ಯೌವನ ಮತ್ತು ಮರಣವನ್ನು ನೇಕಾರರು ಕೆಲಸದ ಮೂಲಕ ಸಂಕೇತಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ನೇಯುವ ಬಟ್ಟೆ, ಬಣ್ಣ, ಅದರ ಉದ್ದೇಶ, ಜೀವನದ ಆ ಹಂತದ ಪ್ರತಿಯೊಂದು ಸ್ವರೂಪವನ್ನು ಸಹ ಬಿಂಬಿಸುವಂತೆ ಈ ಪದ್ಯದಲ್ಲಿ ಸರೋಜಿನಿ ನಾಯ್ಡುರವರು ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಂಡಿಯನ್ ವ್ಯೂವರ್ಸ್, ಈ ಪದ್ಯದ ಕನ್ನಡ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.